ಇವತ್ತಿನ ಬ್ಲಾಗ್ ಸ್ಪೆಷಲ್ ಗೈಸ್, ವೆರಿ ಕ್ರೇಜಿ ಕಾಮಿಡಿ ಐತಿ, ಫನ್ ಐತಿ ನೋಡ್ರಿ ಗೈಸ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಿದ್ದೀರಂತ ನಾನು ಭಾವಿಸ್ತಾ ಈ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗೈಸ್ ವೆರಿ ಸ್ಪೆಷಲ್, ಕೊನೆಯವರೆಗೂ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಗೈಸ್. ಹಾಗೆ ಬೆಳಗ್ಗೆ ಫ್ರೆಶಪ್ ಆಗಿ ನನ್ನ ಮುಖನ ನಾನೇ ಕನ್ನಡಿಯಲ್ಲಿ ನೋಡ್ಕೊತಿದ್ದೆ. ಹೇಗಿದ್ದೀನಿ ಗೈಸ್ ಕಾಮೆಂಟ್ ಮಾಡಿ, ವೈಟ್ ಇದೀನ ಬ್ಲಾಕ್ ಇದೀನ ಕಾಮೆಂಟ್ ಮಾಡಿರಿ ಎಲ್ಲರೂ. ಹಿಂಗೆ ಕೇಳ್ತಾನಂತ ಬೇಜಾರಾಗ್ಬೇಡ್ರಿ, ಸುಮ್ಮನೆ ಗೈಸ್ ಹಂಗೆ ಕೇಳೋದು ಫನ್. ಈಗ ಬರೀ ಟೀ ಕುಡಂಟ್ರಿ ಎಲ್ಲರೂ. ಟೀ ಕುಡ್ದಾದ್ಮೇಲೆ ನಮ್ಮ ಮಳೆಯನ ಹತ್ರ ಹೋಗಂಬರ್ರಿ. ನಮ್ಮ ಹಳೆಯನ ಇವತ್ತು ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಬರ್ರಿ ಗೈಸ್. ನೋಡಿರಿ ಗೈಸ್, ಬೆಳಗ್ಗೆ ನಾನು ನಮ್ಮ ಮಳೆಯನ್ನ ಹುಡುಕಿ ಅಂತ ಹೋದೆ, ಆದರೆ ಅವನು ಬಾತ್ರೂಮಿಗೆ ಹೋಗಿದ್ದ. ಅಂಥ ಟೈಮಲ್ಲೇ ಅವನಿಗೆ ನಾನು ಬೇಗ ಹಾಕಿಬಿಟ್ಟೆ ಗೈಸ್. ವೆರಿ ಕ್ರೇಜಿ ಕಾಮಿಡಿ ಐತಿ, ಫನ್ ಐತಿ ನೋಡ್ರಿ ಗೈಸ್. ನಮ್ಮ ಅಜ್ಜಿ ಫುಲ್ ಬೇಕು ಅಂತ ಬಿಟ್ಟಾಳ ಗೈಸ್. ನನ್ನ ಫುಲ್ ಬೇಕು ಅಂತ ಗೈಸ್ ನಮ್ಮ ಅಜ್ಜಿ. ಹಿಂಗಾನ ಬೇಯ್ತಾಗ ನಮ್ಮ ಅಜ್ಜಿ ಫುಲ್ ಬೇಕು ಅಂತ ಗೈಸ್ ನಮ್ಮನ್ನ. ಅಂತಿಂತ ನಮ್ಮ ಮಳೆಯ ಬಂದು ನೋಡ್ರಿ ಗೈಸ್. ಬರೋವಲ್ಲ ಗೈಸ್ ಅವ, ಯಾಕನ ಬರೋವಲ್ಲ ಲೇ. ಟೈಮ್ ಆಗೈತೆ, ಬಾಯಲ್ಲಿ ನೀರು ಸಕೋಬೇಕು ನಾನು. ಲೇ 1 ನಿಮಿಷ ಆಯ್ತು ಬಾಯಲ್ಲಿ ನಿಂಗ ಲೇ ನಿಂಗ ಅಂತ ಇಂತ ಬಂದ್ ಗಾಯಸ್ ನೋಡ್ರಿ ಗಾಯಸ್. ಮಕ್ಕ ಮುಚ್ಕೊಂಡು ಬಂದ ಗಾಯಸ್. ಬಾತ್ರೂಮ್ ಸಿಗಲ್ಲ ಗಾಯಸ್. ಬ್ರೋ ಸಿಕ್ಕಾಕೊಂಡಿನಿ ಬ್ರೋ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನೀವನ ಗೈಸ್ ಇಲ್ಲ ನೋಡ್ರಿ ಗೈಸ್ ಹೆಂಗ್ ಬೇಕು ಅಂತ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗ್ಬೇಡಿ, ಫುಲ್ ಹುಡುಗ ಮಾನಸಿಕ ಗೈಸ್. ಈಗ ಅವನಿಗೆ ಗೊತ್ತಿಲ್ದಂಗೆ ಕ್ಯಾಮ್ರಾ ಹೋಯ್ತಿದ್ದೀನಿ ನೋಡ್ರಿ ಗೈಸ್. ಆದ್ರೆ ಕಂಡು ಹಿಡಿದ್ಬಿಟ್ಟ ಗೈಸ್. रुको जरा सबर करो. ಫೈನಲಿ ಗೈಸ್, ಇವತ್ತು ನಮ್ಮ ಮಳಿಯ ಊರಿಗೆ ಹೋಗ್ತಾನಂತೆ. ಅವನ್ನ ಬೇಳ್ಗಡೆಗೆ ಕೊಡ್ಬೇಕು ಗೈಸ್. ಈಗ ಫುಲ್ ಗೈಸ್ ನಮ್ಮ ಮಳೆ ರೀ ತಿಗಿ ಮುಸುತ್ತೀವಿ ನೋಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾನು ವಿಡಿಯೋ ಮಾಡ್ತಾನೆ, ಮುಸುಗ್ ಮುಚ್ಕೊಂತಾನೆ, ಏನಾರ ಕ್ಲಿಪ್ ಹಾಕತ್ ನಂದು ಮುಸುಗ್ ಮುಚ್ಕೊಂತಾನೆ. ಅತ್ತು ಮತ್ತೆ ನನ್ನ ಹತ್ರ ಹೆಂಗ್ ಕರ್ಸಬೇಕು ಅನ್ನೋದು ನನಗೆ ಗೊತ್ತಾಯ್ತು ಗೈಸ್. ನಾ ಕರ್ಸಂತ ನೋಡ್ರಿ, ವಾಪಸ್ ಬರ್ತಾನಂತ ಹೆಂಗೆ ಬರ್ತಾನಂತ ಹೇಳ್ತ ನೋಡ್ರಿ. 5 minutes later. ಅವನ ಫೋನಲ್ಲಿ ಚಾರ್ಜ್ ಇಟ್ಟದ ಗೈಸ್. ಅವ್ನ ಫೋನ್ ತಂದುಬಿಟ್ಟೆ ಅಷ್ಟೇ. ಅವನ ರಿಯಾಕ್ಷನ್ ಈಗ ನೋಡ್ರಿ. ನೋಡ್ರಿ ಗೈಸ್, ಹತ್ತನ ಫೋನ್ ಇದು. ಹತ್ತನ ಫೋನ್ ತಾಂಡಿನಿ. ಆತೀಗ ಇಸ್ಕೊಂಬರಕ್ಕೆ ಬರ್ತಾರ ಬರಲ್ಲ ನೋಡ್ರಿ, ಗೊತ್ತಾಗೈತಿ ಹೆಂಗ್ ಗೈಸ್. ಇದು ಗೈಸ್ ಜೋಸ್ ಅಂದ್ರೆ ಫುಲ್ ಫನ್ನಿ ಗೈಸ್. ಹೆಂಗಂದ್ರ ನಾ ಒಳೆಯಮ್ಮ ಹೆಂಗಿದೀವಿ ಗೈಸ್, ಜೀವದಿ ಪೂರ್ತಿ ಅಷ್ಟ ಕಾಮಿಡಿ ಇದೀವಿ. ಅವನು ಫುಲ್ ಏನಾರ ಕ್ಲಿಪ್ ಹಾಕಿ ನಂದು ಬರೋಲ್ಲ ಅಷ್ಟ, ಏನಿಲ್ಲ ಗೈಸ್. ಮತ್ತೆ ನೋಡ್ರಿ ಗೈಸ್, ಒಳಗೆ ಹೋಗಿ ಬೈಯಕೊಂತಾನ ಫುಲ್. ಗೈಸ್ ಬಂದ ನಮ್ಮ ಮಳೆಯ, ನನ್ನ ಮೇಲೆ ಫ್ರಿಜ್ ಜಾಸ್ತಿ ಐತಿ ಗೈಸ್ ಅವನಿಗೆ. ಬಂದ್ ಅಂತ ಇಂತ ನೋಡ್ರಿ ಗೈಸ್, ಫೋನ್ ಇಸ್ಕೊಂಡ್ ಬಂದು ಹೆಂಗೆ ಗೈಸ್. ನಾವು ಹೇಳ್ದಂಗ ಮಾಡೋದು ಗೈಸ್, ಇಲ್ಲಾಂದ್ರೆ ಇಲ್ಲಾಂದ್ರೆ ಅದು ಎಲ್ಲರಾಗಲ್ಲ ಅಂತ ಇಂತ ನಮ್ಮ ಏನು ಕರ್ಸಿದ್ವಿ ಊರಿಗೆ ಹೋಗಂಗ ಗೈಸ್. ಇವತ್ತು ಹಾಯ್ ಮಾಡಪ್ಪ ಲಾಸ್ಟಿಗೆ ಒಂದು ನಿಂಗ
बाय बाय टाटा गुड बाय गया. ಫೈನಲಿ ಗೈಸ್ ನಮ್ಮ ಮಳಿಯ ಊರಿಗೆ ಹೊಂಟಂತ ನೀರು ಹಸದ್ ಬಿಟ್ಟು ಅವನ್ನ ಕಳ್ಸಕ್ ಬಂದೀನಿ ನೋಡ್ರಿ ಗೈಸ್ ಊರಿಗೆ ಹೋಗ್ತದೆ ಈಗ ನಮ್ಮ ಮಳಿಯ ಹೆಂಗ ಏನ ರೆಡಿ ನೋಡ್ರಿ ಗೈಸ್ ತಿಪ್ಪುಲ್ಲ ಸೊಂದಲ ಗಾಯ್ಸ್ ಇವ ತೀರ ಚಪ್ರಿ ಗಾಯ್ಸ್ ಇವ ನೋಡಿ ಚಪ್ರಿ ಪ್ಯಾಂಟ್ ಹಾಕ್ಯಾನ ಚಪ್ರಿ ಚಪ್ಪಲ್ಲ ನೋಡ್ರಿ ಗಾಯ್ಸ್ ಹುಡುಗ ಫುಲ್ ಲವರ್ ಬಾಯಿ ಹಗಲು 24 ತಾಸು ಬರೀ ಫೋನ್ಯಾಗ ಮಾತಾಡ್ತಾನ ನೀವು ಕೇಳ್ರಿ ಹೆಂಗೆ ಮಾತಾಡ್ತಾನ ತಿಪ್ಪಲ ಸುಂದರ ನೋಡ್ರಿ ಗಾಯ್ಸ್ ನಮ್ಮ ಮಳೆ ಹೊಂಟ ಅಂತ ಇತ್ತು ಬಾ ಆಯ್ ಮಾಳೆ ಒಂದ ಅವ್ರ ಊರಿಗೆ ಹೋದ್ರೆ ನಮ್ಮ ಮಳೆ ಫುಲ್ ಮಕ್ಕಳ ತೋರಿಸಿಲ್ಲ ಗಾಯ್ಸ್ ಹಂಗವ ಫುಲ್ ಮುಂಜಾನೆ ಬೇರೆ ಕಾಡ್ಸಿವಿ ಅದಕ್ಕೆ ಸಿಟ್ಟೆ ಗಾಯ್ಸ್ ಈ ಹೊಲ್ದಾಗ ಹೋಗ್ಬರ್ರಿ ಫೈನಲಿ ಗೈಸ್ ಹೊಲದಲ್ಲಿ ಕರೆಂಟ್ ಹೋಯ್ತು ಈಗ ಕರೆಂಟ್ ಹೋದ ತಕ್ಷಣ ಕೆಳಗಡೆ ಗೈಸ್ ನಮ್ಮ ಅಣ್ಣ ಬೋರ್ ಹಾಕ್ಸ್ತಾ ಇದ್ರು ಅಲ್ಲಿಗೆ ಹೋಗಿ ನೋಡಂಬರ್ರಿ ಗೈಸ್ ಏನಂತ ಅಂತ ಈಗ ತಾನೇ ಬಂದೈತೆ ಗೈಸ್ ಬೋರಿಂಗ್ ಗಾಡಿ ಅದೇ ಸ್ಟಾರ್ಟ್ ಮಾಡೈತೆ ಹಾಕಕ್ಕೆ ನೋಡಂಬರ್ರಿ ನೀರು ಗೊತ್ತಂದ್ರೆ ಫುಲ್ ಸೈಕ್ ಗೈಸ್ ಅಲ್ಲೇ ನಾ ಬರೋಕ್ಕೂ ಮುಂಚೆ ಅಲ್ಲೇ ಬೋರ್ ಹಾಕ್ಸ್ತಾ ಇದ್ರು ಗೈಸ್ ಈಗ ಬರ್ರಿ ಅಲ್ಲಿ ಹೋಗಿ ನೋಡಣ್ರಿ ಏನು ಎಂತ ಎಷ್ಟು ಅಡಿ ಅಂತ ಕೇಳೋಣ ಬರ್ರಿ ಹೇಳ್ರ ಈತೆ ಗೈಸ್ ನಮ್ಮಣ್ಣ ನೀರು ಬೀಳೋದು ನೋಡ್ಕೆ ಅಂತ ವೇಟ್ ಮಾಡ್ತಿದ್ದ ಇದು ಎಷ್ಟು ಅಡಿ ಅಂದರೆ ಮಿನಿಮಮ್ 150 ಅಡಿ ಅಂದ್ರೆ ಗೈಸ್ 150 ಅಡಿ ಬೀಳುತ್ತಾ ಇಲ್ಲ ನೋಡಣ್ರಿ ಇವತ್ತಿನ ಲಾಗ್ ಇದು ಒಂದು ಸ್ಪೆಷಲ್ ಗೈಸ್ ಫುಲ್ ಗೈಸ್ ಒಂದು 40 ಅಡಿ ಹಾಕ್ಸಿದ್ರೂ ಫುಲ್ ರಂಗೋಲಿ ಬೀಳ್ತಿತ್ತು ಆಮೇಲೆ 40 ಅಡಿ ಇಂತ್ರ ಸ್ವಲ್ಪ ಜರಿ ನೀರು ಒಳಗೆ ಸ್ಟಾರ್ಟ್ ಆಗೈತೆ ನೋಡ್ರಿ ಅಲ್ಲೇ ಐತಲ್ಲ ನೀರು ಬಿತ್ತು ಗೈಸ್ ಕೊನೆಗೆ ನೋಡ್ರಿ ಗೈಸ್ ಇಲ್ಲಿ ಇನ್ಮೇಲೆ ಇಂತ್ರ ಸ್ಟಾರ್ಟ್ ಲಾಗ್ ಬರೀ ಕ್ರೇಜಿ ಗೈಸ್ ನೀರು ಬಿತ್ತು ಕರೆಕ್ಟ್ ಕ್ಯಾಮ್ರಾ ನಾನು ಆ ಕಡೆ ಟರ್ನ್ ಮಾಡೋಕೆ ನೀರು ಬಿತ್ತು ನೋಡೋಣ ಬರ್ರಿ ಗೈಸ್ ಈಗ ನೀರು ಎಷ್ಟು ಬೀಳ್ದೈತಿ ಈಗ ಕರೆಕ್ಟ್ 50 ಅಡಿ ಹೋಗೈತೆ ಗೈಸ್ 50 ಅಡಿಗೆ ನೀರು ಬೀಳಕ್ಕೆ ಸ್ಟಾರ್ಟ್ ಆಗೈತಿ ಬರ್ರಿ ನೋಡೋಣ್ರಿ ಮುಂದೆ ಏನಾಕೈತೆ ಅಂತ ಫುಲ್ ಖುಷಿ ಗೈಸ್ ಯಾಕಂದರೆ 50 ಅಡಿಗೆ ಇಲ್ಲಿ ಸುತ್ತಮುತ್ತ ಯಾರ್ದು ನೀರು ಬಿದ್ದಿಲ್ಲ ಗೈಸ್ ಫುಲ್ 50 ಅಡಿಗೆ ನೀರು ಗೈಸ್ ಇದೇ ಫಸ್ಟ್ ಟೈಮ್ ಗೈಸ್ ನಮ್ಮ ಊರಲ್ಲಿ ಬಿದ್ದಿರೋದು 50 ಅಡಿಗೆ ಬರೀ ಗೈಸ್ ಇನ್ನೂ ಬೀಳ್ತಾ ಇದೆ ನೀರು ನೋಡ್ರಿ ಗೈಸ್ 50 ಅಡಿಗೆ ನೀರು ಬರ್ತೈತಿ ಆದ್ರೆ ಇಲ್ಲೊಂದು ಬಿಗ್ ಪ್ರಾಬ್ಲಮ್ ಸೃಷ್ಟಿ ಐತೆ ಗೈಸ್ ಕೆಳಗಡೆ ಬೋರ್ಡ್ರಸ್ ಬಂದೈತಿ ಗೈಸ್ ಅದಕ್ಕೆ ಮುಂದೆ ಹಾಕಕ್ಕದು ಅನುಕೂಲ ಮಾಡಿಕೊಡವಲ್ತು ಫುಲ್ ಸಮಸ್ಯೆ ಗೈಸ್ ಈ ಬೋಂಡ್ರಸ್ ಬಂದರೆ 50 ಅಡಿಗೆ ನೀರು ಬರ್ತೈತಿ ಫುಲ್ ನೀರು ಬೀಳಕ್ಕೆ ಕುಂತೈತಿ ಗೈಸ್ ಈಗ ಅದ್ರ ಬೋಂಡ್ರಸ್ ಬಂದಿರೋ ಕಾರಣ ಈಗ ಮುಂದಕ್ಕೆ ಹಾಕಕ್ಕೆ ಬರ್ತಾಯಿಲ್ಲ ಗೈಸ್ ಕರೆಕ್ಟ್ ಈಗ ಪ್ರೆಸೆಂಟ್ 80 ಅಡಿಗೆ ಐತಿ ಮುಂದೆ ಏನು ಮಾಡ್ತಾರೆ ಬರ್ರಿ ಗೈಸ್ ನೋಡಣ್ರಿ ಹಿಂಗೆ ಗೈಸ್ ಅದೃಷ್ಟ ಲಕ್ ಇರ್ಬೇಕಷ್ಟೇ ಏನಿಲ್ಲ
ನೋಡಿದ್ರಲ್ಲ ಗಾಯ್ಸ್ ಎಷ್ಟು ದೊಡ್ಡ ದೊಡ್ಡ ಕಲ್ಲು ಪುಡಿ ಪುಡಿ ಬರೋಕೊಂತೈತಿ. ಅಲ್ಲಿ ಒಂದು ಕೆಳಗಡೆ ದೊಡ್ಡ ಬಂಡೆ ಐತಿ ಅಂತ ಗಾಯ್ಸ್. ಅದು ಬೌಂಡ್ರೆ ಸಿಗ್ತಾಯಿಲ್ಲ ನೀರಿಗೆ. ಇನ್ನೊಂದು 50 ಅಡಿ ಸಿಕ್ಕಿದ್ರೆ ಕರೆಕ್ಟಾಗಿರೋದು, ಸಿಗ್ತಾಯಿಲ್ಲ ಗಾಯ್ಸ್. ಬನ್ನಿರಿ ನೋಡೋಣ. ಗ್ಯಾರಂಟಿ ಇಲ್ಲ, ನಾನು ಮುಂದೆ ಹೇಳಿದೆ ಗ್ಯಾರಂಟಿ ಇಲ್ಲ. ಮೋಟ್ರ್ ಬಿಟ್ಟದನ ಯಾಕೆ ಬರಂಗಲ್ಲ, ನೀರಾಯ್ತು ನೋಡು. ಇಷ್ಟು ಕಲ್ಲು ಎಲ್ಲಿಂದ ಬರ್ತೀವಿ ಇಲ್ಲ ಸೈಡ್ಲಿಂದ ಬರ್ತೀವಿ. ಸೈಡ್ ಬರಂಗಿಲ್ಲ, ನೀರು ಅದ್ರಾಗೆ ನೀರಾಯ್ತು. ಕಲ್ಲು ಬರ್ತದಿಲ್ಲ, ಫುಲ್ ನೀರು ಅದೆಲ್ಲ ಕಿತ್ಕೊಂಡು ಬರ್ತದೆ. ಸೈಡ್ಲ ಕಲ್ಲೆಲ್ಲ ಕಿತ್ಕೊಂಡು ಬರ್ತದೆ. ಹೆಂಗ್ ಮಾಡ್ತೀವಿ? ಇನ್ನೊಂದು ಹಾಕಿಸ್ತೀಯ ರಾಡ? ಇನ್ನೊಂದು ಹಾಕಿದ್ರೆ ನಾವು ಹಾಕಿದೆ, ಇಲ್ಲ ಹೇಳಿಲ್ಲ, ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಕೊಡೋಲ್ಲ, ಮೋಟ್ರ್ ಯಾರು ಗ್ಯಾರಂಟಿ ಕೊಡಂಗಲ್ಲ. ನಮ್ಮ ಮುಂದೆ ಡೌಟ್ ಇರ್ತದ, ಹೋಗಿದಲ್ಲ ಇದು ಕನ್ಫರ್ಮ್ ಹೋಗಂಗಲ್ಲ. ಅಲ್ಲಿ 3ನೇ ರಾಡಿಗೆಲ್ಲ ಮೋಟ್ರ್ ಬಿಟ್ಟಿದ್ರೆ ಮೋಟ್ರ್ ಬ್ಯಾಗ ಬರಂಗಿಲ್ಲ. 3 ರಾಡಿ ಕೆಳಗೆ ಹೋಗಂಗಿಲ್ಲ, ಟ್ರೈ ಮಾಡಿ ಬಿಟ್ಟಿದ್ರೆ ಮ್ಯಾಗ ಬರಂಗಿಲ್ಲ. ನಿಮ್ಮ ಮೋಟ್ರ್ ಅಲ್ಲೇ ಬಿಟ್ಟು ಬಿಡ್ಬೇಕು. ಏನು ಮಾಡ್ಬೇಕು ಹೇಳ್ರಿ? ಕೇಳಿದ್ರಲ್ಲ ಅಣ್ಣನ ಮಾತು ಹೆಂಗೈತಿ. 50 ಅಡಿಗೆ ದೊಡ್ಡ ನೀರು ಬಿದ್ದೈತಿ. ನಮ್ಮ ಸುತ್ತಮುತ್ತ ಯಾರ್ದು ಬಿದ್ದಲ್ಲ. ಆದ್ರೆ ಈ ಬೌಂಡ್ರಸನ್ನು ಪೀಡೆ ಅನ್ನೋದೇ ಬಂದ್ಬಿಡ್ತು ಗಾಯ್ಸ್. ಏನೂ ಮಾಡೋಕ್ಕಾಗಲ್ಲ, ಹಣೆ ಬಾರನ ಗಟ್ಟಿರ್ಬೇಕು ಗಾಯ್ಸ್ ಅಷ್ಟೇ. ಈಗ 50 ಅಡಿಗೆ ಮೋಟ್ರ್ ಇಳಿಸಿ ನೀರು ಹೊಡ್ಯೋಕೆ ಫೈನ್ ಗಾಯ್ಸ್. ಆದ್ರೆ 50 ಅಡಿನ ಬೇಸಲ್ಲ, ಇನ್ನೊಂದು 50 ಅಡಿ ಆದ್ರೆ ಚೆನ್ನಾಗಿರ್ತದೆ ಅಂತ ನಮ್ಮ ದೊಡ್ಡಪ್ಪನ ಆಸೆ ಗಾಯ್ಸ್. ಯಾಕಂದ್ರೆ ಇದನ್ನು ಬೋರಿನ ಪಾಯಿಂಟ್ ನೋಡಿದ್ದು ಯಾವುದೇ ತತ್ವಜ್ಞಾನ ಅಲ್ಲ, ಅವರ ಕೇಳ್ತಿದ್ರಲ್ಲ ಗಾಯ್ಸ್ ನಮ್ಮ ದೊಡ್ಡಪ್ಪರ. ನೋಡ್ರಿ ಅವಾಗಿನ ವಿದ್ಯೆ ಹೆಂಗೈತಿ. ಅವ್ರು ತೆಂಗಿನಕಾಯಿ ಹಿಡ್ಕೊಂಡು ಬೋರಿನ ಪಾಯಿಂಟ್ ನೋಡ್ಯಾರ. 50 ಅಡಿಗೆ ನೀರು ಬದೈತಿ. ಆದ್ರೆ ಹಣೆ ಬಾರ ಅನ್ನೋದು ಕರೆಕ್ಟ್ ಇಲ್ಲ ಗಾಯ್ಸ್. ಏನು ಮಾಡ್ಬೇಕು ಈಗ? ಏನು ಮಾಡೋಕ್ಕಾಗಲ್ಲ, 50 ಅಡಿಗೆ ನೀರು ಬದೈತಿ. ನೋಡೋಣ ಗಾಯ್ಸ್ ಮುಂದೆ ಏನಾಕೈತಿ. ಈಗ ಗ್ರಾಮ ಪಂಚಾಯತಿಗೆ ಹೋಗಿ ಬರೀ ಗಾಯ್ಸ್ ಅಲ್ರಿ. ನೋಡಿರಿ ಇದೇ ನಮ್ಮ ಗ್ರಾಮ ಪಂಚಾಯತಿ ಪಶ್ಚಿಮ ಕೌಲಿ ಅಂತ. ಫುಲ್ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಗಾಯ್ಸ್, ಅದಕ್ಕೆ ಬಂದಿದ್ದೆ. ಹಾಗೆ ನೀರು ತುಂಬ್ಕೊಂಡ್ರೆ ತಂದು ಕ್ಯಾನ್ಗಳ ತಂದಿದ್ದೆ. ಫೈನಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕೆಲಸ ಮುಗೀತು. ಹಾಗೆ ಕ್ಯಾನ್ ಕೂಡ ತಂದಿದ್ವಲ್ಲ, ಕ್ಯಾನು ನೀರು ಹಿಡ್ಕೊಂಡು ಈಗ ಹೊಂಟಾಗ್ಬಿಟ್ಟು ನೋಡ್ರಿ ಗಾಯ್ಸ್ ಊರ ಕಡೆಗೆ. ಬರ್ರಿ ಮತ್ತು ಬೋರಿಂಗ್ ಕಡೆಗೆ ಹೋಗ್ರಿ, ಏನಾಗೈತಿ ಏನಲ್ಲ ತೊಗೊಂಡ್ರಿ. ಫೈನಲಿ ಗಾಯ್ಸ್ ಬೋರಿಂಗ್ ಕಡೆ ಬಂದು ರೀಚ್ ಆದ್ವಿ. ಈಗ ಬರ್ರಿ ಆಗಲೇ ಹಾಕ್ಸಿದ್ದು ಬೋರ್ ನೋಡ್ರಿ ಹೆಂಗೈತಂತ. ಅಲ್ಲೇ ಬೋರೆಲ್ಲ ತೆಗೆದಿದ್ರು ಗಾಯ್ಸ್. ನೋಡ್ರಿ ಈಗ ಇದೇ ನೋಡ್ರಿ ಗಾಯ್ಸ್ ಆಗಲೇ ಹಾಕ್ಸಿದ್ದು ಬೋರ್ ಹೆಂಗೈತೆ. 50 ಅಡಿಗೆ ನೀರು ಬಿದ್ದು ಬೋರ್ ಗಾಯ್ಸ್. ಈಗ ಮತ್ತೆ ಇದನ್ನು ಇನ್ನೊಟ್ಟು ಹಾಕ್ಸ್ಬೇಕು ಅನ್ನೋಕೆ ಹೋದ್ರೆ ಗಾಯ್ಸ್ ಎಲ್ಲರೂ ಚರ್ಚೆ ಮಾಡೀವಿ. ಈಗ ಮತ್ತೆ ಬೋರ್ ರೆಡಿ ಮಾಡಿದ್ರೆ ಗಾಯ್ಸ್ ವಾಪಸ್ ಹಾಕ್ಸಕ್ಕೆ. ವಾಪಸ್ ಬೋರ್ ಬಂತು ಗಾಯ್ಸ್ ಮತ್ತೆ ಅದೇ ಪಾಯಿಂಟಿಗೆ ಬಂದು ವಾಪಸ್ ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಏರ್ ಇಟ್ಟು ಕೊಡ್ತಾರಂದ್ರೆ ಗಾಯ್ಸ್. ಅದಕ್ಕೆ ವಾಪಸ್ ಮತ್ತೆ ಬೋರ್ನ ಅದೇ ಪಾಯಿಂಟಿಗೆ ಕರೆಸಿ ರೆಡಿ ಮಾಡಿದ್ರು ಗಾಯ್ಸ್. ಬರ್ರಿ ಈಗ ಏನಾಕೈತೆ ನೋಡ್ರಿ. ಈ ಬೋರ್ ಪಾಯಿಂಟ್ ನೋಡಿದ್ರೆ ನಮ್ಮ ದೊಡ್ಡ ಪಂಜಲ್ ಗಾಯ್ಸ್ ಇವರೇ ನೋಡ್ರಿ. ತೆಂಗಿನಕಾಯಿ ಮೂಲಕ ನೋಡಿ ಇವತ್ತು ಬೋರ್ ಹಾಕ್ಸಿದ್ರೆ 50 ಅಡಿಗೆ ನೀರು ಬಿತ್ತು ಗಾಯ್ಸ್. ಇದು ಯಾವುದೇ ತಂತ್ರಜ್ಞಾನ ಅಲ್ಲ ಗಾಯ್ಸ್, ಅವ್ರ ನಂಬಿಕೆ, ಅವ್ರ ಗುರಿ ಒಂದೇ ಐತೆ ಗಾಯ್ಸ್. ಒಟ್ಟು ನೀರು ಬೀಳುತ್ತೆ ಅಂತ ಗೊತ್ತಿತ್ತು ಅವರಿಗೆ, ಬಿತ್ತು ಗಾಯ್ಸ್. ಇಷ್ಟೇ, ಏನಿಲ್ಲ, ಎಲ್ಲ ಆ ಭಗವಂತನ ಇಚ್ಛೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬರ್ರಿ ವಾಪಸ್ ಮತ್ತೆ ಬೋರ್ ಹಾಕೊಂತಾರೆ. ಫೈನಲಿ ಗಾಯ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಆದ್ರೆ ಬೋರಿನ ಏಜೆನ್ಸಿ ಸ್ವಲ್ಪ ಗಲಾಟೆ ಮಾಡ್ತದೆ. ಯಾಕಂದರೆ ಪಾಪ ಅವ್ರದ್ದು ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಅವರು ಓನರ್ ಕೇಳಿ ಕೆಲಸ ಮಾಡೋರು. ವಾಪಸ್ ಒಂದು ಪಾಯಿಂಟಿಂದ ಬೋರ್ ರಿಮೂವ್ ಮಾಡಿದರೆ ಅದನ್ನು ವಾಪಸ್ ಆನ್ ಮಾಡಿದ್ರೆ ಅವ್ರಿಗೆ GPS ಹೋಗುತ್ತಂತ. ಆತ ಫುಲ್ ಆತನ ಕಷ್ಟ ಹೇಳ್ತಿದ್ದ. ಆದರೆ ನಾವು ಫುಲ್ಲು ಎಲ್ಲ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತಿಂತು ರೆಡಿ ಆಯ್ತು ಗಾಯ್ಸ್. ಈಗ ಸೆಕೆಂಡ್ ಟೈಮ್ ಹಾಕೋದು. ಇರೋದು ಒಳ್ಳೆ ನೀರು ಹೋಗ್ಬರಿ ಹಳ್ಳಲ್ಲಿ ಹುಡುಗ. ಗಾಯ್ಸ್ ನೋಡ್ರಿ ಗಾಯ್ಸ್ ಫುಲ್ ಸೈಕಿ ನೀರು ನೋಡಿ. ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಬರೀ 60 ಅಡಿ ಗಾಯ್ಸ್ ಈಗ ಹೋಗ್ತಾ ಇರೋದು ಅಷ್ಟೇ. ಅಷ್ಟಕ್ಕಿಷ್ಟು ನೀರು ಗಾಯ್ಸ್. ಫುಲ್ ಖುಷಿ ಗಾಯ್ಸ್. ಎಲ್ಲರೂ
ಭಾಳ ಖುಷಿ ಐತಿ ನೀರು ನೋಡಿ ನಮಗೂ ಕೂಡ. ಹತ್ತು ನಿಮಿಷ ಎಲ್ಲ ಶೇಕ್ ಆಗಿ ಗಾಯ್ಸ್ ಫುಲ್ ಎಲ್ಲರೂ ದೂರ ಓಡೋಗಿದ್ರು. ನೀರು ಆ ಥರ ಬೀಳ್ತಿತ್ತು ಗಾಯ್ಸ್. ಫುಲ್ ಶಾಕಿಂಗ್ ಗಾಯ್ಸ್. ಇದು ರಿಪೈಂಟ್ ಮಾಡಿದ್ರಲ್ಲ ಚೆನ್ನಾಗೈತೆ ಗಾಯ್ಸ್. ಈಗ ಫುಲ್ ಎಲ್ಲ ರಿಪೈಂಟ್ ಮಾಡಿ ಚೆನ್ನಾಗಿ ಮಾಡಿದ್ರು ಗಾಯ್ಸ್. ಈಗ ಕರೆಕ್ಟ್ ಒಂದು 100 ಅಡಿ ಲೆಕ್ಕಕ್ಕೆ ಹೋಗ್ಯಾವ ಗಾಯ್ಸ್ ಪೈಪು. ನೆಕ್ಸ್ಟ್ ಒಂದು 60 ಅಡಿಗೆ ಮೋಟ್ರ್ ಇಳಿಸೋಕ್ಕೆ ನಡೆಯುತ್ತೆ ಗಾಯ್ಸ್. ನೋಡಿರಿ ಆಗಲ್ಲ ನನ್ನ ಜೊತೆ ಟೈಮ್ ಪಾಸ್ ಮಾಡಿ ನಮ್ಮ ತಮ್ಮ ಸಾಯಂಕಾಲ ತೊಗರಿ ಹೊಡಿಯೋಕೆ ಬಂದದ್ದ. ನಾನು ಫುಲ್ ನೋಡಿ ಶಾಕ್ ಆಗಿ ಆತನ್ನು. ಹಾಗೆ ಸಾಯಂಕಾಲ ಮನೆಗೆ ಬಂದಾಗ ಫುಲ್ ಮನೆಯಲ್ಲೇ ಮ್ಯಾಗಿ ರೆಡಿ ಮಾಡ್ತಾಯಿದ್ರು ಗಾಯ್ಸ್. ಸ್ವಲ್ಪ ಜಲ್ದಿ ಬಂದಿದ್ದರೆ ನಿಮಗೆಲ್ಲ ಮ್ಯಾಗಿ ರೆಡಿ ಮಾಡೋದು ವಿಡಿಯೋ ಮಾಡಿ ತೋರಿಸ್ತಿದ್ದೆ ಗಾಯ್ಸ್. ಅಲ್ಲೇ ರೆಡಿ ಮಾಡಿದ್ರೆ ಗಾಯ್ಸ್ 1 2 3 ಮ್ಯಾಗಿ ನೂಡಲ್ಸ್ ಅಂತ ಗಾಯ್ಸ್ ಇವು. ಹಾಗೆ ಸುಮ್ಮನೆ ತೋರಿಸ್ಬೇಕನ್ನಿಸ್ತು ತೋರಿಸಿದೆ. ಫೈನಲಿ ಕಣ್ಣು ಮುಚ್ಕೊಂಡು ತೆಗಿತ್ಲೆ ಅಂತ ಇಂತ ರೆಡಿ ಆಗಿಬಿಡ್ತು ಗಾಯ್ಸ್. ಇದು ಬಂದುಬಿಟ್ಟು ಇದರ ಹೆಸರು ಸ್ಪೆಷಲ್ ಗಾಯ್ಸ್ ಎಗ್ ಮ್ಯಾಗಿ ನೂಡಲ್ಸ್ ಅಂತ ಗಾಯ್ಸ್ ಇದು. ಯಾಕಂದ್ರೆ ಇದ್ರ ಸ್ಪೆಷಲಾಗಿ ವೆಜಿಟೇಬಲ್ಸ್ ಹಾಕೋದು ಒಂದೇ ಅಲ್ಲದೆ ಎಗ್ ಕೂಡ ಹಾಕಿ ಮಾಡಿದ್ದಾರೆ ಗಾಯ್ಸ್. ಇದನ್ನೀಗ ಟೇಸ್ಟ್ ಮಾಡಿ ನಾವು ರೇಟಿಂಗ್ ಕೊಡೋಣ. ಬರ್ರಿ ರೆಡಿ 1 2 3 ಸ್ಟಾರ್ಟ್. ಫೈನಲಿ ಗಾಯ್ಸ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇದಕ್ಕೆ ರೇಟಿಂಗ್ ಒಂದು 10ಗೆ 8.5 ಗಾಯ್ಸ್. ಫೈನಲಿ ಮ್ಯಾಗಿ ಗೀಗಿ ಎಲ್ಲ ತಿಂದು ಈಗ ಡಂಬಲ್ಸ್ ನೋಡೋಕೆ ಬಂದೆ. ಡಂಬಲ್ಸ್ ಮಾತ್ರ ಸೈಕಾಗಿ ರೆಡಿ ಆಗಿದ್ವು. ಈ ಡಂಬಲ್ಸ್ ರಿಸಲ್ಟ್ ನೋಡಿ ನನಗೆ ಮಾತ್ರ ಭಾಳ ಖುಷಿ ಆಯ್ತು ಗಾಯ್ಸ್. ಯಾಕಂದರೆ ಇವನು ಮಾಡಿರೋದು ಗಾಯ್ಸ್ ಒಬ್ಬ ಕನ್ನಡ ಕ್ರಿಯೇಟರ್ ನೋಡಿ ಗಾಯ್ಸ್. ಫುಲ್ ಖುಷಿ ಅದಕ್ಕೆ ಗಾಯ್ಸ್. ಯಾಕಂದರೆ ಅವರು ಮಾಡಿದ್ರು, ಅವ್ರಿಗೆ ರಿಸಲ್ಟ್ ಗುಡ್ ಬಂದಿತ್ತು. ಈಗ ನಾನು ಮಾಡಿ ಗಾಯ್ಸ್ ನನಗೆ ರಿಸಲ್ಟ್ ಗುಡ್ ಬಂದೈತಿ. ಅವ್ರು ಯಾರು ಅಂತ ನಿಮಗೆ ಗೊತ್ತಿರ್ಬೋದು ಗಾಯ್ಸ್. ಹಿಂದಿನ ವಿಡಿಯೋಲಿ ಹೇಳಿದ್ದೀನಿ ABD ವಿಶ್ವ ಅಂತ. ಅವ್ರೀಗ ಎಲ್ಲ ರೀಲ್ಸ್ ಒಳಗೆ ಬರ್ತಾಯಿದ್ದಾರೆ ಗಾಯ್ಸ್ ಪ್ರೆಸೆಂಟ್. ಫುಲ್ ಗಾಯ್ಸ್ ಇಂಥ ವೀಡಿಯೋ ಮಾಡ್ತಿದ್ದಾರೆ. ಫುಲ್ ಯಾರಿಗೆ ಹೆಲ್ಪ್ ಆಗಿದೆ ಗೊತ್ತಿಲ್ಲ, ನಮಗೆ ಮಾತ್ರ ಫುಲ್ ಹೆಲ್ಪ್ ಆಗಿದೆ ಗಾಯ್ಸ್ ಅವ್ರು ವೀಡಿಯೋ ಮಾಡೋದ್ರಿಂದ. ಅವ್ರು ನೋಡಿಕೊಂಡು ಒಂದು ಇನ್ಸ್ಪಿರೇಷನ್ ತೊಗೊಂಡು ಮಾಡಿದ್ದೀನಿ ಗಾಯ್ಸ್ ಇವು ಅಷ್ಟೇ, ಮತ್ತೇನಿಲ್ಲ. ಫೈನಲಿ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಟೇಕ್ ಕೇರ್ ಗಾಯ್ಸ್.